ನಮಸ್ತೆ ಸ್ನೇಹಿತರೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ನಾಗನೂರು ಗ್ರಾಮದ ಶೌಕತ್ ಅಲಿಯವರ ಸಮಗ್ರ ಕೃಷಿ ಯಶೋಗಾಥೆ. ಶೌಕತ್ ಅಲಿ ಹಜರೆ ಸಾಬ್ ಲಮ್ಮನವ್ರು ಅಂತೇಳಿ ನವಲಗುಂದ ತಾಲೂಕು ನಾಗನೂರು ಗ್ರಾಮ. 2 ಎಕರೆಯಲ್ಲಿ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡ ರೈತ. ಬೇಡ ನಗರಲ್ಲಿ ಕಾಶ್ಮೀರಿ ಆಪಲ್ ಬೆಳೆದ ರೈತ. ಕೃಷಿ ಹೊಂಡದ ಮೂಲಕ ಹೊಲಕ್ಕೆ ನೀರುಣಿಸಿದ ಭಗೀರಥ. ತೋಟಗಾರಿಕೆ ಬೆಳೆ ಬೆಳೆದ ರೈತ. 22 ವಿಧ ಬಗೆಯ ತೋಟಗಾರಿಕೆ ಅರಣ್ಯ ಬೆಳೆಗಳ ಬೆಳೆದ ಶೌಕತ್ ಅಲಿಯವರು ಧಾರವಾಡ ಜಿಲ್ಲೆಯಲ್ಲಿ ಒಬ್ಬ ಪ್ರಗತಿಪರ ರೈತರು. PhD ಪದವೀಧರಾದ ಕೃಷಿ ಮೆಚ್ಚಿದ ರೈತನಾಗಿದ್ದಾನೆ. ನನಗೂ ಹಾಗಾದ್ರೆ ಈ ಸಮಗ್ರ ಕೃಷಿಯನ್ನು ನಾವು ಹೊಲದಾಗ ಮಾಡ್ಕೊಂಡ್ರೆ ಚಲೋ ಆಕೈತಿ ಅಂತೇಳಿ ಅವತ್ತು ನಾ ಮನಗೊಂಡು ಏನು ಮಾಡ್ತಾ ಇದ್ದೆ ಅಂದ್ರೆ ಒಂದು 12 ಗುಂಟೆ ಒಳಗೆ ಕೃಷಿ ಹೊಂಡ ನಿರ್ಮಾಣ ಮಾಡಿಕೊಂಡು ಅದರ ಉದ್ದ 180 185 ಅದರಲ್ಲಿ ನನಗೆ ಹೊಲಕ್ಕೆ ಆಗುವಷ್ಟು ನೀರು ಸಂಗ್ರಹ ಆಗಕತ್ತಿತ್ತು. ಅಂದರೆ ಇದಕ್ಕೆ ಯಾವುದೇ ಥರದ ನೀರಿನ ಒಂದು ಮೂಲ ಸೌಲಭ್ಯಗಳು ಇಲ್ಲರಿ. ಮತ್ತು ಅಂಥದ್ರೊಳಗೆ ನೀರಿನ ಸೋರ್ಸ್ ನಾ ಮಳೆ ಆಧಾರಿತ ಕೃಷಿನ ಹಬ್ಕೊಂಡು ನೀರು ಸ್ಟಾಕ್ ಮಾಡಿದೆ. ಅದರ ಮೀನು ಮರಿಗಳನ್ನ ಬಿಟ್ಟೆ. ಅದರಿಂದ ಮೀನಿಂದ ಆದಾಯ ಬರಕತ್ತಿತ್ತು. ಇನ್ನೊಂದು 15 ಗುಂಟೆ ಒಳಗೆ ನನಗೆ ಏಲಕ್ಕಿ ಬೆಳೆಯನ್ನು ಬರ್ತಾ ಇದೆ. ಅದರಿಂದ ನಾ ಆದಾಯನ ₹1,00,000ವರೆಗೂ ನಿರೀಕ್ಷೆ ಮಾಡ್ಬೋದು. ಶೌಕತ್ ಅಲಿಯವರು ಮೀನು ಸಾಕಾಣಿಕೆ ಮಾಡಬೇಕೆಂದು ಕೃಷಿ ಹೊಂಡದಲ್ಲಿ ಕಾಟ್ಲ, ರೌ, ಗೌರಿ ಹೀಗೆ 3 ಬಗೆಯ ಮೀನು ಸಾಕಾಣಿಕೆ ಮಾಡುತ್ತಿದ್ದು ಒಟ್ಟು ತಲಾ 1,000ದಂತೆ 3,000 ಮರಿ ನೀರಿನಲ್ಲಿ ಬಿಟ್ಟು ಸಾಕಣೆ ಮಾಡುತ್ತಿದ್ದಾರೆ. ಇವುಗಳಿಗೆ ಆಹಾರವಾಗಿ ಕೊಟ್ಟಿಗೆ ಗೊಬ್ಬರ, ಸೋಯಾ, ಶೇಂಗಾ ಹಿಂಡಿ ಹಾಗೂ ಸ್ಥಳೀಯವಾಗಿ ಸಿಗುವ ತರಕಾರಿ ಮತ್ತು ನುಗ್ಗೆ ಸೊಪ್ಪುಗಳನ್ನು ಆಹಾರವಾಗಿ ನೀಡಲಾಗುತ್ತದೆ. ಇವುಗಳ ಮಾರಾಟವನ್ನು ಮಾರುಕಟ್ಟೆಯಲ್ಲಿ ಪ್ರತಿ ಕೆಜಿಗೆ ₹95ದಂತೆ ಈಗಾಗಲೇ ಸುಮಾರು 15 ಕ್ವಿಂಟಲ್ವರೆಗೂ ಮೀನು ಮಾರಾಟ ಮಾಡುತ್ತಿದ್ದಾರೆ. ದೂರದ ಧಾರವಾಡದಲ್ಲಿ ಮೀನುಗಾರಿಕೆ ಇಲಾಖೆ ಇರುವುದರಿಂದ ನವಲಗುಂದದಲ್ಲಿ ಸುಮಾರು ರೈತರಿಗೆ ಕೃಷಿ ಹೊಂಡ ಹೊಂದಿದ್ದ ರೈತರಿಗೆ ಧಾರವಾಡ ಉಪ ಮೀನು ಕೃಷಿ ನಿರ್ದೇಶಕರ ಮೂಲಕ ಸ್ಥಳೀಯ ರೈತರಿಗೆ ಸುಮಾರು ಮೀನು ಮರಿಗಳನ್ನು ಕೊಡಿಸುವಲ್ಲಿ ಯಶಸ್ವಿಯಾದಂಥ ರೈತರಾಗಿದ್ದಾರೆ. ಬರಗಾಲದ ಸಮಯದಲ್ಲಿ ಶೌಕತ್ ಅಲಿಯವರ ಸಾಧನೆಯನ್ನು ಕಂಡು ಸ್ಥಳೀಯ ಶಾಸಕರಾದ NH ಕೋನರೆಡ್ಡಿಯವರು ಶೌಕತ್ ಅಲಿಯವರ ತೋಟಕ್ಕೆ ಭೇಟಿ ನೀಡಿ ಧಾರವಾಡ ಜಿಲ್ಲೆಯಲ್ಲಿ ಒಬ್ಬ ಮೆಚ್ಚುಗೆ ರೈತ ನೀನು ಎಂದು ಶಬಾಷ್ಗಿರಿ ಕೊಟ್ಟು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೃಷಿ ಇಲಾಖೆ ವತಿಯಿಂದ ಶೌಕತ್ ಅಲಿಯವರು ಹೊಲಕ್ಕೆ ಬಂದು ರೈತರಿಗೆ ಆತ್ಮ ಯೋಜನೆಯಡಿಯಲ್ಲಿ ರೈತರಿಗೆ ರೈತ ಕ್ಷೇತ್ರ ಪಾಠಶಾಲೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ರೈತರಿಗೆ ಇವರ ಮುಖಾಂತರ ಮಾಹಿತಿಯನ್ನು ನೀಡಲಾಗುತ್ತದೆ. ಆತ್ಮೀಯ ರೈತ ಸ್ನೇಹಿತರು
ಇವರು ಇನ್ನೂ ಹೆಚ್ಚಿನ ಸಾಧನೆ ಮಾಡಲೆಂದು ನಮ್ಮ ಚಾನಲ್ ಅಗ್ರಿಬ್ಯಾಂಡ್ ಚಾನಲ್ ಮುಖಾಂತರ ನಾವು ಆಸೆ ವ್ಯಕ್ತಪಡಿಸುತ್ತೇವೆ. ಇವರ ಹೊಲದಲ್ಲಿ ಯಾವುದೇ ವಿದ್ಯುತ್ ಕರೆಂಟ್ ಸಂಪರ್ಕ ಇಲ್ಲ. ಇವರ ಹೊಲದಲ್ಲಿ ಯಾವುದೇ ಬೋರ್ವೆಲ್ ಇಲ್ಲ. ಇವರು ಕೇವಲ ಮಳೆಯಾಶ್ರಿತವಾಗಿ ಕೃಷಿ ಮಾಡುತ್ತಿರುವ ರೈತ. ಶೌಕತ್ ಅಲಿಯವರ ಈ ಯಶೋಗಾಥೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.